ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹಾಸನದ ಪುಣ್ಯಭೂಮಿ ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆ ವತಿಯಿಂದ ಒಂದು ದಿನದ ಕೃಷಿ ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ರೈತರನ್ನ ಬೀಳ್ಕೊಡ್ಲಿಕ್ಕೆ ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕೃಷಿ ಜಂಟಿ ನಿರ್ದೇಶಕರಾದ ಪಿ ರಮೇಶ್ ಕುಮಾರ್ ಅವರು ಬಂದಿದ್ದರು. ನಾವು ಅಲ್ಲಿಂದ ಹೊರಟಿದ್ದು ಚನ್ನರಾಯಪಟ್ಟಣ ತಾಲೂಕು ನಂದೀಪುರ ಗ್ರಾಮದ ಕುಬೇರ್ ಅವರ ಡ್ರ್ಯಾಗನ್ ಫ್ರೂಟ್ ತೋಟ. ಡ್ರ್ಯಾಗನ್ ಫ್ರೂಟ್ ಬೆಳೆಯ ಬಗ್ಗೆ ಕುಬೇರ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಬೇರ್ ಅಂದ್ಬಿಟ್ಟು ಊರು ನಂದೀಪುರ. ನಮ್ಮದು ಇದೇ ಚನ್ನರಾಯಪಟ್ಟಣ ತಾಲೂಕಿನವರು. ನಮ್ಮದು ಮೂಲತಃ ರೇಷ್ಮೆ ಬೆಳೆ, ರೈತರು ರೈತಾಪಿ ಕುಟುಂಬದವರು. ಇದು ಶಾಂಪಲ್ಗೆ ಅಂದ್ಬಿಟ್ಟು ಡ್ರ್ಯಾಗನ್ 3 ವರ್ಷದಿಂದ ನಾಟಿ ಮಾಡಿದ್ದು. ಈಗ 3 ವರ್ಷ ಕಳೆದೋಗಿದೆ. ಪ್ರಾರಂಭದಲ್ಲಿ ನಮಗೆ ಸ್ವಲ್ಪ ಕೈ ಕೊಡ್ತು, ಬೆಳೆ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ. ನಾವು ಹೋದ್ರೂ ಹೋಗಲಿ ಬಿಡುತ್ತಿಗೆ ಅಂದ್ಬಿಟ್ಟು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದು. ಮಳೆ ಸಿಕ್ಕಾಬಿಟ್ಟೆ ಬಂದಿತ್ತಲ್ಲ ಆ ವರ್ಷದಲ್ಲಿ. ಆದರೂ ಉಳ್ಕೊಂಡ್ಮೇಲೆ ಸ್ವಲ್ಪ ಅದ್ರ ಮೇಲೆ ಮನೆ ಗೊಬ್ಬರ, ಕುರಿ ಗೊಬ್ಬರ ಅದು ಇದು ಕೊಟ್ಕೊಂಡು ಇಂಪ್ರೂವ್ಮೆಂಟ್ ಆಯಿತು. ಹೋದ ವರ್ಷದಿಂದ ಇಳುವರಿ ಪರವಾಗಿಲ್ಲ. ಈಗಿನ ಇದರಲ್ಲಿ ರೇಟ್ ಕಡಿಮೆ ಇದ್ದರೂ ಕೂಡ ಅಷ್ಟೊಂದು ನಷ್ಟ ಏನಿಲ್ಲ ನಮಗೆ. ನ್ಯಾಚುರಲ್ ಬೆಳವಣಿಗೆ ಏನೂ ಕೆಲಸ ಮಾಡಿಲ್ಲ. ಹುಲ್ಲನ್ನು ಸಹಿತ ಸೇರಿ ಕುಯ್ಸೋಕ್ಕೆ ಹೋಗಿಲ್ಲ. ದನ ಕರು ಮೇಯ್ದಷ್ಟು ಮೇಯುತ್ತೆ, ಬಿಟ್ಕೊಂಡಿದ್ದೀವಿ. ಈ ತರಕಾರಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಮಗೆ ಯಾವುದೇ ರೀತಿಯಲ್ಲಿ ನಷ್ಟ ಇಲ್ಲ. ಹಂಗಾಗಿ ನೀರನ್ನು ಹೆಚ್ಚಿಗೆ ಏನು ಕೇಳೋದಿಲ್ಲ. ಬೇಸಿಗೆ ಕಾಲದಲ್ಲಿ ಅದಕ್ಕೊಂಚೂರು ಕೈಯೊಲಿನ ಅಂದ್ಬಿಟ್ಟು ಒಂದು ಸುಣ್ಣ ಬರುತ್ತೆ ಕೋಟಿಂಗ್ಗೆ, ಬಿಸಿಲಲ್ಲಿ ಒಣಗಬಾರ್ದು ಅಂತ. ಅದ್ರ ಮಾತ್ರ ಸ್ಪ್ರೇ ಮಾಡ್ತೀವಿ. ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕೋಗಿಲ್ಲ. ಹಣ್ಣು ತಿಂದವರು ರುಚಿಯಾಗಿದೆ ಅಂತಾರೆ, ಅದೊಂದು ನಮಗೆ ಪ್ಲಸ್ ಪಾಯಿಂಟು. ಯಾಕೆಂದರೆ ನಾವು ನ್ಯಾಚುರಲಾಗಿ ಬೆಳೆದಿರೋ ದೆಸೆಯಿಂದ. ತೋಟದ ಮಾಹಿತಿ ಪಡೆದು ಹಣ್ಣಿನ ರುಚಿ ಸಹ ನೋಡಿ ನಾವು ಹೊರಟಿದ್ದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಮಾದೇಶ್ವರ ಗ್ರಾಮದ ಬಳಿ ಇರುವ ಪ್ರೊಫೆಸರ್ ಜಿ ಬಿ ಶಿವರಾಜ್ ಅವರ ಲಕ್ಷ್ಮೀ ಫಾರ್ಮ್ಗೆ. ಅವರ ಮಗ ಸಂದೇಶ್ ಅವರ ಕೃಷಿ ಮೇಲಿನ ಪ್ರೀತಿ ಕಾಳಜಿಗೋಸ್ಕರ 5 ವರ್ಷದ ಹಿಂದೆ ಖರೀದಿಸಿದ ಭೂಮಿಯಲ್ಲಿ ಮಾವು, ತೆಂಗು, ಅಡಿಕೆ, ಬಾಳೆ, ನುಗ್ಗೆ ಹೀಗೆ ಹಲವಾರು ಬೆಳೆಗಳನ್ನು ನೈಸರ್ಗಿಕವಾಗಿ ಸಾವಯವ ಕೃಷಿ ತುಂಬ ಸೊಗಸಾಗಿ ಬೆಳೆದಿದ್ದಾರೆ. ಶಿವರಾಜ್ ಸರ್ ಅವರ ಜೊತೆಗಿನ ಕೃಷಿ ಸಂವಾದ ಹಾಗೂ ಅವರ NSS ಸಂಸ್ಥೆಯ ಜೊತೆಗಿನ ಒಡನಾಟ ಎಲ್ಲ ವಿಚಾರಗಳನ್ನ ಕೇಳಿ ತಿಳ್ಕೊಂಡು ನಂತರ ಹೊರಟಿದ್ದು ಮಂಡ್ಯದ ಸಮೀಪ ಇರುವ ಎಚ್ ಮಲ್ಲಿಗೆರೆಯ ಗಾಂಧಿ ಗ್ರಾಮಕ್ಕೆ. 20 ಎಕರೆ ಜಮೀನಿನಲ್ಲಿ ಹಸು ಸಾಕಾಣಿಕೆ, ಮಾವು, ತೆಂಗು, ಅಡಿಕೆ ಹೀಗೆ ಹಲವಾರು ಬೆಳೆಗಳನ್ನು ಮಾಡ್ತಾ ಅಲ್ಲೇ ಎಣ್ಣೆ ಗಾಣದಿಂದ ಎಣ್ಣೆಯನ್ನು ತಯಾರಿಸ್ತಾರೆ ಅಂತ ತಿಳ್ಕೊಂಡ್ವಿ. ಮಳೆ ನೀರಿನ ಸಂರಕ್ಷಣೆಗೋಸ್ಕರ ಒಂದು ದೊಡ್ಡದಾದ ಕೃಷಿ ಹೊಂಡವನ್ನೇ ನಿರ್ಮಾಣ ಮಾಡಿದ್ದಾರೆ ಆ 20 ಎಕರೆ ಜಮೀನಿನಲ್ಲಿ. ಇದೆಲ್ಲ ಮಾಹಿತಿಗಳನ್ನ ಪಡೆದುಕೊಂಡು ನಾವು ಹೋಗಿದ್ದು ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ. ಅಲ್ಲಿ ಪುಣ್ಯಭೂಮಿ ಮುಖ್ಯಸ್ಥರಾದ ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆಯ ಕಾರ್ಯದರ್ಶಿಗಳೂ ಆಗಿರುವ ಡಾಕ್ಟರ್ ವಿಜಯ್ ಅಂಗಡಿ ಅವರಿಗೆ ಸಾವಯವ ಕೃಷಿ ಪ್ರಶಸ್ತಿ ಹಾಗೂ ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷರಾದ ಶರಣಪ್ಪ ಸಲಾದಪುರ ಅವರಿಗೆ ಸಮಾಜ ಸೇವಾ ಪ್ರಶಸ್ತಿಯನ್ನು ರಾಜ್ಯ ವಿಧಾನ ಪರಿಷತ್ ಸಭಾಪತಿಗಳಾಗಿರುವ ಬಸವರಾಜ ಹೊರಟ್ಟಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಜೊತೆಯಲ್ಲಿ ದಿವಂಗತ ಮಾದೇಗೌಡರ ಪುತ್ರ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ಮಧುಜಿ ಮಾದೇಗೌಡರು ಹಾಗೂ ಬೆಂಗಳೂರಿನ ಪ್ರೇಮ ಅವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ಇಲ್ಲಿಗೆ ಒಂದು ದಿನದ ಕೃಷಿ ಅಧ್ಯಯನ ಪ್ರವಾಸ ಮುಕ್ತಾಯವಾಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.